ಅದಾದಮೇಲೆ ನಾನು ಗೇಟ್ ಓಪನ್ ಮಾಡಿ ಆಮೇಲೆ ಹೋಗ್ತೀನಿ. ಒಳಗಡೆ ಬರ್ತಾರೆ. ನಾನು ಗೇಟ್ ಓಪನ್ ಮಾಡಿದ್ಮೇಲೆ ಬಂದು ನಟರಾಜ್ ಅವರು ನಮ್ಮ ಮನೆಯಲ್ಲೆಲ್ಲ ಇರೋಂಥ ಒಡವೆ ವಸ್ತುಗಳನ್ನು ಎತ್ಕೋತಾರೆ. ಒಡವೆ ವಸ್ತುಗಳನ್ನು ಎತ್ಕೊಂಡು ಈ ಮೂಲಕ ಬಂದು ನಮ್ಮ CC ಕ್ಯಾಮ್ರದ್ದು ಹಾರ್ಡ್ ಡಿಸ್ಕ್ ಬಿಚ್ಕೊತಾರೆ. ಹಾರ್ಡ್ ಡಿಸ್ಕು ಮತ್ತು ಅದಕ್ಕೆ ವೈಫೈ ಮತ್ತು ಏರ್ಟೆಲ್ದು TVದು ಸನ್ ಡೈರೆಕ್ಟ್ದು ಸೆಟಪ್ ಬಾಕ್ಸ್ ಸಹ ಬಿಚ್ಕೊಂಡು ಹೋಗಿರ್ತಾರೆ ನೋಡಿ. ಎಲ್ಲ ಕಿತ್ತಾಕಿ ನಾವು ಯಾವುದೇ ರೀತಿ ಮುಟ್ಟಿರಲ್ಲ. FSL ಕಳಿಸಿದ್ರೆ ಅವ್ರದ್ದು ಫಿಂಗರ್ ಪ್ರಿಂಟ್ ಬರ್ಬೋದು, ಇದರಲ್ಲಿ ಇರುತ್ತೆ. ಅವರೇ ಬಿಚ್ಚೋರು, ನಟರಾಜ್ ಅವರು ಬಿಚ್ಚಿದ್ದು. ಕಿತ್ಕೊಂಡು ಹೋಗಿರ್ತಾರೆ ಸಾಕ್ಷಿ ನಾಶ ಮಾಡೋಕ್ಕೆ. ಸೆಟಪ್ ಬಾಕ್ಸ್ ಇರೋದು ಅದನ್ನು ಬಿಚ್ಚೋರೆ, ಕೇಬಲ್ ಬಿಚ್ಚಿ ಕಿತ್ಕೊಂಡು ಹೋಗೋರೆ. ಸೆಟಪ್ ಬಾಕ್ಸು, ವೈಫೈ ಮತ್ತು ಹಾರ್ಡ್ ಡಿಸ್ಕು, ಸ್ಟೋರೇಜ್ ಆಗಂತ ಇವರು ವೀಡಿಯೋಗಳಾಗ್ಬಿಟ್ರೆ ಎಲ್ಲ ಬೈದಾಗ್ಬಿಡ್ತದಲ್ಲ ಅಂದ್ಬಿಟ್ಟು ಬಿಚ್ಕೊಂಡು ಹೋಗಿರ್ತಾರೆ. ಮತ್ತು ಈ ರೂಮೊಳಗೆ ನುಗ್ಗಿ ನಮ್ಮ ರೂಮಲ್ಲಿದ್ದಂಥ ಈ ಬೀರ್ನಲ್ಲಿ ಇದೇ ಥರ ಕೀಬಿಟ್ಟಿರ್ತೀವಿ. ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಹೊತ್ಕೊಂಡು ಹೋಗಿರ್ತಾರೆ. ಬೆಲೆ ಬಾಳೋ ವಸ್ತುಗಳನ್ನ ಇದರೊಳಗೆ ಇಟ್ಟಿರ್ತೀವಿ. ಎಲ್ಲ ಎತ್ಕೊಂಡೋಗಿರ್ತೀವಿ. ಚಿನ್ನ, ಪಾಸ್ಬುಕ್ಕು, ಅಕೌಂಟ್ ಬುಕ್ಕು, ಬೆಳ್ಳಿ, ನಮಗೆ ಸಂಬಂಧಪಟ್ಟ ದಾಖಲಾತಿಗಳು ಎಲ್ಲವನ್ನೂ ಸಹ ಕತ್ಕೊಂಡೋಗಿರ್ತಾರೆ ಈ ನಟರಾಜು ಮತ್ತು ಹನುಮಂತು ಮತ್ತು ಸಂಬಂಧಪಟ್ಟ ಇಲಾಖೆ ಸಹ ಮುಖ್ಯ ಯಾರದು ಸರ್ಕಲ್ ಇನ್ಸ್ಪೆಕ್ಟ್ರ್ ಮಾಧ್ಯ ನಾಯಕ್ ಅವರು ಈ ಥರ ಎಲ್ಲ ಮಾಡಿಸಿ ಇವರು ಕಳ್ಳರೋ ಪೊಲೀಸ್ನವರು ಅಂತ ನ್ಯಾಯ ತಿನ್ನಿಬೇಕು. ಆಮೇಲೆ ನನ್ನ ಮೇಲೆ FIR ಮಾಡಿರ್ತಾರೆ. 307 ಅಜಯ್ ಕುಮಾರ್ಗೆ ಹೊಡೆದೆ ನೀನು ಅಂತ ಹೊಡೆದೆ ಅಂತ ಮಾಡಿರ್ತಾರೆ. ಅವರು ಅಜಯ್ ಕುಮಾರ್ ಕೊಟ್ಟಿರೋದು ಸಂಜೆ 5 ಗಂಟೆ ಗಲಾಟೆ ಆಗಿರುತ್ತೆ. 5:10 7 ಗಂಟೆ 7:15 ಟ್ರೀಟ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಕುಣಿಗಲ್ ಸರ್ಕಾರಿ ಆಸ್ಪತ್ರೆಗೆ ಚಿಕಿತ್ಸೆ ಪಡ್ಕೊಂಡು ನಂತರ ರಾತ್ರಿ 12:10ಕ್ಕೆ ಕಂಪ್ಲೇಂಟ್ ಕೊಡ್ತಾರೆ. 12:10ಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ. 12:10 ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಜಯ್ ಕುಮಾರು ಸ್ಟೇಷನ್ಗೆ ಹೋಗಿ. ಮತ್ತು ಪೊಲೀಸ್ನವರು 12:10ಕ್ಕೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಂದಮೇಲೆ ಪೊಲೀಸ್ನವ್ರು ನಮ್ಮ ಮನೆ ಹತ್ರ ನನಗೆ ನಟರಾಜ್ ಅವ್ರು ಕಾಲ್ ಮಾಡಿರೋಂಥ ನನ್ನ ಕಾಲ್ ಲಿಸ್ಟಿಗೆ ಅಂದ್ರಲ್ಲ ಹಂಗೆ ಇದೆ. 11:10ಕ್ಕೆ ಕರೆ ಮಾಡ್ತಾರೆ, ಫೋನ್ ಕರೆ ಮಾಡ್ತಾರೆ 9611779075ಗೆ. ಅದಾದ ನಂತರ ಕರೆ ಮಾಡಿ ಕಾರ್ತಿಕ್ ತಮ್ಮ ಸಂತೋಷನ ಕರ್ಕೊಂಬಂದು ಡೋರ್ ಹೊಡ್ಸಾಕ್ತಾರೆ 11:30ಗೆ. 11:30ಯಿಂದ ನಾನು ವೀಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದು ನಮ್ಮ ಐಫೋನಲ್ಲಿ ಟೈಮಿಂಗ್ಸ್ ಎಲ್ಲ ಇರುತ್ತೆ, ದಿನಾಂಕ ಟೈಮಿಂಗ್ಸು ಎಲ್ಲ ಇರುತ್ತೆ. ಅದನ್ನು ಸಂಬಂಧಪಟ್ಟ ನ್ಯಾಯಾಲಯಕ್ಕೆ ಸಾಕ್ಷಿ ಥರ ಕೊಡ್ತೀನಿ. ಇದನ್ನೆಲ್ಲ ಈ ಥರ ಮಾಡಿರೋದು 11 ಗಂಟೆ ಅಂದರೆ 1 ಗಂಟೆ ಮುಂಚೆನೇ, ಕಂಪ್ಲೇಂಟ್ ಕೊಡೋಕ್ಕಿಂತ 1 ಗಂಟೆ ಮುಂಚೆನೇ ಇವ್ರು ಬಂದಿರ್ತಾರೆ. ಅಂದರೆ ನನ್ನ ಮೇಲೆ ಉದ್ದೇಶಪೂರ್ವಕವಾಗಿ ಸುಳ್ಳು ಕಂಪ್ಲೇಂಟ್ ಹಾಕಿ ನನಗೆ ಎನ್ಕೌಂಟ್ರು ಇಲ್ಲ ಗೂಂಡೆ ಆ್ಯಕ್ಟ್ ಇಲ್ಲ ಗಡೀಪಾರು ಮಾಡಬೇಕು ಅಂತ ಬಂದಿರ್ತಾರೆ. ದ್ವೇಷ ಇರುತ್ತೆ ನನಗೂ ಪೊಲೀಸ್ನವ್ರಿಗೂ. ಯಾಕೆಂದರೆ ಹಿಂದೆ ಒಂದು ಸರಿ ನಂದು ನಿಂತಿದ್ದ ಕಾರನ್ನ ತಗೊಂಡೋಗಿರೋಬಿಟ್ಟು ಹ್ಯೂಮನ್ ರೈಟ್ಸ್ಗೆ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಆ ದ್ವೇಷ ಇಟ್ಕೊಂಡು ಮಾಧ್ಯ ನಾಯಕ್ ಅವರು ಈ ಥರ ನಮ್ಮ ಮನೇನ ನುಗ್ಗಿ ಧ್ವಂಸ ಮಾಡಿ ನಮ್ಮ ಮನೆ ಬೆಳೆಬಾಳೋ ವಸ್ತುಗಳನ್ನು ಹೊತ್ಕೊಂಡೋಗಿರ್ತಾರೆ. ನಮ್ಮ ತಂದೆ ತಾಯಿ ಕೇಳೋಕೆ ಹೋದರೆ ಕೊಟ್ಟಿರಲ್ಲ, ಕಂಪ್ಲೇಂಟು ಸಹ ಕೊಟ್ಟಿರ್ತಾರೆ. ನಮ್ಮ ತಾಯಿ ಯಾವುದೇ ರೀತಿ ಅವ್ರಿಗೆ ಬೇಕಾದಂಥ ಒಂದು ಕಂಪ್ಲೇಂಟು ಬರ್ಸ್ಕೊಂಡಿರ್ತಾರೆ ಅಜಯ್ ಕುಮಾರ್ ಮೇಲೆ, ಅವ್ರ ಸಂಗಡಿಗರ ಮೇಲೆ. ಅವ್ರದ್ದವ್ರ ಮನೆ ಹೊಡೆದಾಕೋರೆ ನನಗೆ. ನಮ್ಮ ತಾಯಿಗೆ ಓದೋಕ್ಕೆ ಬರೋಲ್ಲ, ಅವ್ರಿಗೆ ಬೇಕಾದಂಗೆ ಬರ್ಸ್ಕೊಂಡು ಒಂದು FIR ಮಾಡಿರ್ತಾರೆ. ಮಾಡಿರೋದು ಅವರಲ್ಲ, ಅವರು ಇರ್ತಾರೆ ಹಿಂದ್ಗಡೆ, ಆದರೆ ಮುಂದಕ್ಕೆ ಬಂದಿರಲ್ಲ. ಅದಕ್ಕೆ ಮೇಯ್ನು ಪಾತ್ರಧಾರಿ ನಮ್ಮ ಕುಣಿಗಲ್ ಸಬ್ ಇನ್ಸ್ಪೆಕ್ಟ್ರುಗಳು ಯಾವ ನ್ಯಾಯಾಲಯದಲ್ಲಿ ಒಬ್ಬ ಆರೋಪಿನ ಅರೆಸ್ಟ್ ಮಾಡೋಂಥ ಸಂದರ್ಭ ಮನೆ ಡೋರ್ನ ಒಡೆದಾಕಿ ಗ್ರೈಂಡರಲ್ಲಿ ಕಟ್ ಮಾಡಿ ನನ್ನನ್ನು ಅರೆಸ್ಟ್ ಮಾಡಬೇಕು ಅಂತ ಯಾವ್ದು ರೂಲ್ಸ್ ಇದೆಯಾ, ಅದು ಟೈಮಿಂಗ್ಸ್ ಇರುತ್ತೆ. ಅದು ರಾತ್ರಿ ಬಂದಿರೋದು 11:10ರಿಂದ ಬೆಳಗಿನ ಜಾವ 4 ಗಂಟೆಗೆ ನನ್ನ ಕರ್ಕೊಂಡು ಹೋದೆ ಅಂದ್ಬಿಟ್ಟು 3 ಗಂಟೆ ಗಂಟ ಇಲ್ಲೇ ಇರ್ತಾರೆ. ನಾನು ತೆಗ್ದಿರಲ್ಲ, ನಮ್ಮ ತಂದೆ ತಾಯಿ ಯಾರು ಇರಲ್ಲ, ಅವ್ರು ಬರಲಿ ನಾನು ಬೆಳಿಗ್ಗೆ ಬರ್ತೀನಿ ಅಂತ ನಾನು ವಾದ ಮಾಡಿರ್ತೀನಿ. ಯಾಕೆಂದರೆ ನನಗೆ ಭಯ ಇರುತ್ತೆ, ಸುಳ್ಳು ಕೇಸಾಗಿ ನನ್ನ ನೆಮ್ಮದಿನ ಹಾಳು ಮಾಡಿ ನನ್ನ ಲೈಫ್ನೇ ಹಾಳು ಮಾಡಿರ್ತಾರೆ ಪೊಲೀಸ್ನವರು.
ಆ ಭಯದಿಂದ ನಾನು ಗೇಟ್ ತೆಗ್ದಿರಲ್ಲ. ಆಮೇಲೆ ನಾನು ಈ ಗೇಟೆಲ್ಲ ಹೊಡೆದಾಕ್ಬಿಡ್ತಾರೆ ಅಂದ್ಬಿಟ್ಟು ನನಗೆ ಇದಾಗಿ ನಮ್ಮ ತಾಯಿ ಫೋನ್ ಮಾಡ್ತೀನಿ. ತಾಯಿ ಫೋನ್ ಮಾಡೋದು, ಆಯ್ತು ಹೋಗು, ಏನಾರು ಹೆಚ್ಚು ಕಮ್ಮಿ ಅಂದರೆ ನಾವು ಇದ್ದೀವಿ, ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತ ಅಂದರೆ ನಮ್ಮ ತಾಯಿ ಧೈರ್ಯ ಕೊಟ್ಟ ಮೇಲೆ ನಾನು ಗೇಟಲ್ಲಿ ಲಾಕ್ ಓಪನ್ ಮಾಡಿ ಅವ್ರ ಜೊತೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ನಂತರ ಸುಳ್ಳು ಎಲ್ಲೆಲ್ಲಿ ಬೇಕೋ ಅವ್ರಿಗೆ ಇಷ್ಟ ಬಂದಿತ್ತು ಕರ್ಕೊಂಡೋಗಿ ಮಾಜರ್ ಮಾಡಿಕೊಂಡು ಒಂದು ಸುಳ್ಳು ಕೇಸ್ ಹಾಕಿ ನನ್ನ ಜೈಲಿಗೆ ಬಿಡ್ತಾರೆ. ಅದಾದ ನಂತರ ಬಂದು ನಾನು ಈ ವಿಡಿಯೋನ ಮಾಡಿರ್ತೀನಿ. ಮತ್ತು ಇದಕ್ಕಿಂತ ಮುಂಚೆ ಮಾಡಿರೋ ವೀಡಿಯೋಗಳು ನನ್ನ ಫೋನಲ್ಲಿ ಅದೇ ದಿನಾಂಕದ್ದು ಟೈಮಿಂಗ್ಸು ಎಲ್ಲ ಇರುತ್ತೆ. ಅದನ್ನು ನಾನು ಯಾವುದೇ ರೀತಿ ಕಳೆದಿರಲ್ಲ. ಅಕಸ್ಮಾತ್ ಏನಾರು ಪೊಲೀಸ್ನವ್ರು ಕಿತ್ಕೊಂಡು ಇದೆಲ್ಲ ಮಾಡ್ದೆ ಅಂದ್ಬಿಟ್ಟು ಡಿಲೀಟ್ ಮಾಡಿದ್ರೆ ಅದನ್ನು ಸಾಕ್ಷಿ ನಾಶ ಮಾಡೋಕ್ಕೆ ಅಂತ ಪಿತೂರಿ ಮಾಡ್ತಿರ್ತಾರೆ. ದಯಮಾಡಿ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ